ಗೈಸ್, ಹೇಗಿದೆ ಇವತ್ತಿಂದು ನಂದು ಔಟ್ಫಿಟ್ಟು ಕಮೆಂಟ್ ಮಾಡಿ. ಹಲೋ ಗಾಯ್ಸ್, ಹಾಯ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಯಾಕೆ ರೆಡಿಯಾಗಿದ್ದೀನಿ ಅಂತ ಹೇಳಿ ನೋಡೋಣ. ಯಾಕಂದರೆ ಇವತ್ತು ಗುರುಪೂರ್ಣಿಮೆ ಅಂತ ನಾನು ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ಮಠ ಮತ್ತು ಶ್ರೀಧರ ಗುಡ್ಡಕ್ಕೆ ಹೋಗ್ತಾಯಿದ್ದೀನಿ. ನೀವು ಪೂಜೆ ಮಾಡಿ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಇವತ್ತು ಫುಲ್ ಖುಷಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಬೆಂಗಳೂರಲ್ಲಿ ಮಳೆ ಬರೋ ಥರನೂ ಇದೆ, ಆದರೆ ಮಳೆ ಬರ್ತಾಯಿಲ್ಲ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ, ಬಟ್ ಆದ್ರೂ ಚೆನ್ನಾಗಿದೆ. ನನಗಂತೂ ಖುಷಿ ಆಗ್ತಿದೆ. ಒಬ್ಬಳೇ ಹೋಗ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಏನೇನು ಪೂಜೆ ಆಯಿತು ರಾಘವೇಂದ್ರ ಸ್ವಾಮಿ ಮಠದಲ್ಲಿ, ಆಮೇಲೆ ಶ್ರೀಧರ ಗುಡ್ಡದಲ್ಲಿ ಏನೇನೆಲ್ಲ ಡೆಕೋರೇಷನ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಗೈಸ್. ಒಳಗಡೆ ತುಂಬ ರಶ್ ಇರೋದ್ರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಆಚೆಯಿಂದನೇ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಗೈಸ್, ಸಾರಿ, ನೋಡಿ ಅಷ್ಟೆ. ಇವಾಗ ಶ್ರೀಧರ ಗುಡ್ಡಕ್ಕೆ ಬಂದೆ ಗೈಸ್. ಇದೆಲ್ಲ ಶ್ರೀಧರ ಗುಡ್ಡದ್ದು. ಇಲ್ಲಿ ನೇಚರ್ ಮಾತ್ರ ಚೆನ್ನಾಗಿದೆ ನೋಡಿ. ಇಷ್ಟು ಚೆನ್ನಾಗಿ ಪೂಜೆ ಮಾಡೋರೆ, ಹೋಮ ಎಲ್ಲ ಮಾಡೋರೆ, ಪ್ರಸಾದ ಎಲ್ಲ ಮಾಡೋರೆ. ಚೆನ್ನಾಗಿದೆ ಗೈಸ್ ಒಂಥರ. ಇವತ್ತು ಗುರುಪೂರ್ಣಿಮೆ ಅಂತ ಎಷ್ಟು ಚೆನ್ನಾಗಿ ಮಾಡೋರೆ. ಇದು ನೈವೇದ್ಯ ನೋಡಿ, ಎಷ್ಟು ಚೆನ್ನಾಗಿದೆ ನೇಚರು. ಇದು ದೇವಸ್ಥಾನ. ಇಲ್ಲಿ ಬೀಜಾಕ್ಷರಿ ಮಂತ್ರನ ಬರೆಸ್ತಾರಂತೆ ಗೈಸ್ ಚಿಕ್ಕ ಮಕ್ಕಳಿಗೆ. ಒಬ್ಬರು ಅಮ್ಮ ಇದ್ದಾರೆ, ಚಿಕ್ಕ ಮಕ್ಕಳಿಗೆ ಬೀಜಾಕ್ಷರಿ ಮಂತ್ರ ಬರೆಸ್ತಾರಂತೆ, ಓಂ ಅಂತ. ಅದಕ್ಕೆ ಇಲ್ಲೆಲ್ಲ ಪೂಜೆ ಮಾಡಿ, ಗುರುಪೂರ್ಣಿಮೆ ದಿನ ಪೂಜೆ ಮಾಡಿ ಹಾಡೆಲ್ಲ ಹೇಳ್ತಾರೆ. ಡೆಕೋರೇಷನ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಗೈಸ್ ಇಲ್ಲಿ ಬಿಸಿಬೇಳೆ ಬಾತ್ ಕೊಟ್ಟವ್ರೆ ಪ್ರಸಾದ ಅಂತ. ಇದೇ ಜಾಗದಲ್ಲಿ ಗೈಸ್ ಜೋಕಾಲಿ, ಜಾರು ಬಂಡೆ ಎಲ್ಲ ಇತ್ತು, ಎಲ್ಲ ತೆಗ್ದುಬಿಟ್ಟವ್ರೆ. ಇವಾಗ ಮಾವಿನಕಾಯಿ ಗಿಡನೂ ಇತ್ತು ಇಲ್ಲಿ, ಅದನ್ನೂ ತೆಗ್ದುಬಿಟ್ಟವ್ರೆ ಗೈಸ್. ಅಲ್ಲಿ ಶ್ರೀಧರ ಗುಡ್ಡಕ್ಕೆ ಹೋದಾಗ ಕೆಳಗಡೆ ಮನೆಯವರು, ನಮ್ಮ ಬಿಲ್ಡಿಂಗವರೆಲ್ಲ ಸಿಕ್ಕರು. ಇಬ್ಬರು ಹುಡುಗಿರಿದ್ದಾರೆ ಚಿಕ್ಕ ಮಕ್ಕಳು. ಅವರು ಹೆಂಗಂದರೆ ಎಲ್ಲಾದರೂ ಆಚೆ ಹೋಗಬೇಕು ಅಂತ ಅಂದರೆ ಯಾವಾಗಲೂ ಕೈ ಹಿಡ್ಕೊಂಡೇ ಹೋಗ್ತಾರೆ ಗೈಸ್. ಒಂದು ದಿವಸನೂ ಬಿಟ್ಟಲ್ಲ. ರೋಡ್ ಕ್ರಾಸ್ ಮಾಡಿ ಹೋಗೋ ಅಷ್ಟೇ, ಎಲ್ಲಾದರೂ ನಡ್ಕೊಂಡು ಹೋಗುವಾಗೂ ಅಷ್ಟೇ ಕೈ ಹಿಡ್ಕೊಂಡೇ ಹೋಗೋದು ಅವರು. ಬನ್ನಿ ಇವಾಗ ಅವ್ರನ್ನ ತೋರಿಸ್ತೀನಿ. ಒಂದಾಗಿ ಮುಂದೆ ಹೋಗುವ ಹಾಯಾಗಿ ಜೊತೆಯಾಗಿ ನಾವು ಗೈಸ್ ಇವಾಗ ತಾನೇ ಊಟ ಮಾಡಿದ್ದೀನಿ, ಆದ್ರೂ ನನಗೆ ಗೋಲ್ಗಪ್ಪ ಬೇಕು ಅನ್ನಿಸ್ತಿದೆ. ಊಟ ಮಾಡಿದರೂ ಪರವಾಗಿಲ್ಲ, ಗೋಲ್ಗಪ್ಪ ತಿಂದೇ ಮನೆಗೆ ಹೋಗ್ತೀನಿ ಇವಾಗ. ಗೈಸ್ ಏನು ಗೊತ್ತಾ, ಮೊದಲು 7 ಪುರಿ ಕೊಡೋರು, ಆದರೆ ಇವಾಗ 6 ಪುರಿ ಅಷ್ಟೇ ಕೊಟ್ಟರು ಗೈಸ್. ನನಗೆ ಬೇಜಾರೇ ಆಗೋಯಿತು. ಆದರೂ ಪರವಾಗಿಲ್ಲ, ಕೇಳಿದೆ ಅವ್ರನ್ನ, ಮೊದಲು 7 ಕೊಡ್ತಿದ್ರಲ್ವಾ ಅಂತ. ಅವರು ಆವಾಗ ಕೊಡ್ತಿದ್ದೆ ಮೇಡಮ್, ಇವಾಗೆಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಒಂದು ಕಡಿಮೆ ಮಾಡಿದ್ದೀವಿ, 6 ಅಷ್ಟೇ ಕೊಡ್ತೀವಿ ಅಂತ ಅಂದರು. ಆದರೂ ನನಗೆ ಇನ್ನೊಂದು ಬೇಕಾಗಿತ್ತು ಅಂತ, ಅಣ್ಣ ಇನ್ನೊಂದು ಕೊಡಿ ಪ್ಲೀಸ್ ಅಂತ ಕೇಳಿದೆ, ಕೊಟ್ಟರು ಪಾಪ. 7 ಪುರಿ ತಿಂದೆ ಗೈಸ್. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಜಾಸ್ತಿ ಖಾರ ಕೊಟ್ಬಿಟ್ಟಿದ್ರು, ಆದರೂ ಪರವಾಗಿಲ್ಲ ತಿಂದೆ. ಮನೆಗೆ ಹೋಗಿ ಫಸ್ಟು ನೀರು ಕುಡಿಬೇಕು. ನೀರು ಕುಡಿದು ಸ್ವಲ್ಪ ಹೊತ್ತಾದಮೇಲೆ ಟೀ ಮಾಡ್ಕೊಂಡು ಕುಡಿದ್ರೆ ಸಮಾಧಾನ. ಆಮೇಲೆ ಟೀ ಕುಡಿತೀನಿ ಅಷ್ಟೇ ಗೈಸ್. ಈ ಅಂಗಡೀಲಿ ರಾಘವೇಂದ್ರ ಸ್ವಾಮಿದು ಒಂದೇ ಫೋಟೋ ಇದೆ ನೋಡಿ ಗೈಸ್, ಬೇರೆ ಯಾವ ದೇವ್ರ ಫೋಟೋನೇ ಇಲ್ಲ. ಇವರು ಕೂಡ ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತಾರಂತೆ, ಅದಕ್ಕೆ ರಾಘವೇಂದ್ರ ಸ್ವಾಮಿದು ಒಂದೇ ಫೋಟೋ ಇಟ್ಕೊಂಡು ಡೈಲಿ ಪೂಜೆ ಮಾಡ್ತವ್ರೆ ಗೈಸ್. ನಾನು ಮನೆಗೆ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ಏನು ಮಾಡಲಿ, ನನ್ನ ತಮ್ಮ ಟ್ಯೂಷನಿಂದ ಬಂದ, ಅವನಿಗೇನೋ ಓದಿಸ್ಬೇಕಂತೆ, ಯಾಕಂದರೆ ಅವನದು ಎಕ್ಸಾಮ್ ಇದೆ. ಸೊ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವು ಅಲ್ಲಿ ತನಕ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.